ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 20ನೇ ವಾಕ್ಯ. ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರುವುದು. ಜಕರಿಯ ಮತ್ತು ಎಲಿಸಬೆತ್ ದಂಪತಿಗಳು ವೃದ್ಧರಾಗಿದ್ದರು. ದೇವರ ಸೇವೆಗಾಗಿ ಕರೆಯಲ್ಪಟ್ಟಂತಹ ಜಕರಿಯನು ದೇವರ ಸೇವೆಯನ್ನು ಮಾಡ್ತಾ ಇದ್ದ. ಆದರೆ ದೇವರ ಸನ್ನಿಧಾನದಲ್ಲಿ ಅನೇಕ ದಿನಗಳಿಂದ, ವರ್ಷಗಳಿಂದ ದೇವರೇ ನನ್ನ ಕುಟುಂಬ ಜೀವಿತದಲ್ಲಿ ಒಬ್ಬ ಮಗನನ್ನು ಕೊಡು ಎಂಬುದಾಗಿ ಅವರು ಪ್ರಾರ್ಥನೆ ಮಾಡ್ತಾಯಿದ್ರು. ಆದರೆ ಅವರಿಗೆ ಮಕ್ಕಳು ಸಿಗಲಿಲ್ಲ, ಮಕ್ಕಳು ದೇವರು ಕೊಡಲಿಲ್ಲ. ಬಹಳ ನಿರಾಶೆ ಅವರಲ್ಲಿತ್ತು. ಒಂದು ವೇಳೆ ದಿನವೂ ಸಹ ಅದನ್ನೇ ಪ್ರಾರ್ಥನೆ ಮಾಡಿರಬಹುದು. ಸೇವಕನಾದಂತಹ ನನಗೆ ಒಬ್ಬ ಮಗ ಇಲ್ವಲ್ಲ, ನನ್ನ ಸೇವೆಯನ್ನು ಮುಂದುವರಿಸುವುದಕ್ಕಾಗಿ ಅಥವಾ ನನ್ನ ಒಂದು ಕುಟುಂಬವನ್ನು ಮುಂದುವರಿಸುವುದಕ್ಕಾಗಿ, ನನ್ನ ಒಂದು ಕುಟುಂಬದ ಹೆಸರನ್ನು ಉಳಿಸುವುದಕ್ಕಾಗಿ ಒಬ್ಬ ಮಗ ಇಲ್ವಲ್ಲ ಎಂಬ ಒಂದು ನಿರಾಶೆ ಜಕರಿಯನಿಗೆ ಕಾಡ್ತಾ ಇದ್ದಿರಬಹುದು. ಆದರೂ ಸಹ ಏನೂ ಮಾಡೋಕ್ಕಾಗಲ್ಲ. ಆದರೆ ಪ್ರಾರ್ಥನೆ ಬಿಟ್ಟಿಲ್ಲ. ಪ್ರಾರ್ಥನೆ ಮಾಡ್ತಾ ಅವರು ಮುಂದೆ ಸಾಗ್ತಾಯಿದ್ರು. ಹೀಗೆ ಜಕರಿಯ ಒಂದು ದಿವಸ ಸೇವೆ ಮಾಡ್ತಾ ಇರುವಾಗ ದೂತ ಅವನ ಮುಂದೆ ಬಂದು ಹೇಳ್ತಾನೆ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ಜಕರಿಯ ವೃದ್ಧನಾಗಿದ್ದಾನೆ. ಅವನ ಹೆಂಡತಿಯಾದ ಎಲಿಸಬೆತಳು ದಿನ ಹೋದವಳು. ಆದರೆ ಈಗ ದೇವರ ದೂತ ಬಂದು ಹೇಳ್ತಾನೆ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿದೆ. ನಿನ್ನ ಹೆಂಡತಿಯಾದ ಎಲಿಸಬೆತಳು ನಿನಗೊಬ್ಬ ಮಗನನ್ನು ಅಡಿತಾಳೆ. ಅವನಿಗೆ ನೀನು ಯೋಹಾನ್ ಎಂದು ಹೆಸರಿಡಬೇಕು ಅಂತ ಹೇಳಿದಾಗ ಜಕರಿಯನಿಗೆ ಶಾಕ್ ಆಗ್ತದೆ. ದೇವರೇ, ನಾವು ಎಷ್ಟು ವರ್ಷದಿಂದ ಪ್ರಾರ್ಥನೆ ಮಾಡ್ತಾ ಇದ್ವಿ, ಇಷ್ಟು ವರ್ಷ ನೀನು ಉತ್ತರ ಕೊಡೋದಲ್ಲ, ಈಗ ಬಂದಿದೆಯಲ್ಲ ಉತ್ತರ ಕೊಡೋಕ್ಕೆ. ಯಾಕೆ? ದೇವರಿಗೆ ಯಾವ ಸಂದರ್ಭದಲ್ಲಾದರೂ ಉತ್ತರ ಕೊಡೋದಕ್ಕೆ ಸಾಧ್ಯವಿದೆ. ಆದರೆ ಜಕರಿಯನಿಗೆ ಒಂದು ಡೌಟು, ಇದು ಸಾಧ್ಯನಾ? ಯಾಕೆ? ವಯಸ್ಸಾಗ್ಬಿಟ್ಟಿದೆ, ಇನ್ನು ಮಕ್ಕಳು ಹುಟ್ಟುವಂತಹ ಸಾಧ್ಯತೆ ಕಡಿಮೆ ಆಗಿಬಿಟ್ಟಿದೆ. ಈ ಸಂದರ್ಭದಲ್ಲಿ ಒಬ್ಬ ದೂತ ಬಂದು ಹೇಳ್ತಾನೆ, ನಿನ್ನ ಹೆಂಡತಿ ಒಂದು ಮಗನನ್ನು ಹೆರುತ್ತಾಳೆ ಅಂತ ಹೇಳಿದಾಗ ಜಕರಿಯನಿಗೆ ನಂಬಕ್ಕಾಗ್ತಾ ಇಲ್ಲ. ದೇವರೇ, ನೀನೊಬ್ಬ ಮಗನನ್ನು ಕೊಡೋದಾಗಿದ್ದರೆ ಮುಂಚೆನೇ ಕೊಡ್ಬೋದಾಗಿತ್ತಲ್ಲ. ಆಗ ಅವನು ಆ ಮಾತನ್ನು ಕೇಳಿ ಅವನು ಹೇಳ್ತಾನೆ 18ನೇ ವಾಕ್ಯದಲ್ಲಿ, ಜಕರಿಯನು ಆ ದೂತನಿಗೆ, ಇದನ್ನು ನಾನು ಯಾತರಿಂದ ತಿಳ್ಕೊಳ್ಳಲಿ? ನಾನು ಮುದುಕನು, ನನ್ನ ಹೆಂಡತಿಯು ದಿನ ಹೋದವಳು. ಜಕರಿಯ ಹೇಳ್ತಾನೆ, ನಾನೊಬ್ಬ ಮುದುಕ ಆಗಿಬಿಟ್ಟಿದ್ದೀನಿ, ನನ್ನ ಹೆಂಡತಿ ದಿನ ಹೋದವಳಾಗಿದ್ದಾಳೆ. ಇಂಥ ಒಂದು ಸಂದರ್ಭದಲ್ಲಿ ನೀನು ಇಂಥ ಅಸಾಧ್ಯವಾದ ಕಾರ್ಯಗಳನ್ನು ನಮ್ಮ ಮುಂದೆ ಹೇಳ್ತಾ ಇರೋದರಿಂದ ನನಗೆ ನಂಬಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ದೇವರು ಅದ್ಭುತವನ್ನು ಮಾಡುವುದು ನಮ್ಮ ಸನ್ನಿವೇಶಗಳ ಆಧಾರದಲ್ಲಿ ಅಲ್ಲ, ನಮಗಿರುವಂತಹ ಪರಿಸ್ಥಿತಿಗಳ ಆಧಾರದಲ್ಲಿ ಅಲ್ಲ. ದೇವರು ಅದ್ಭುತವನ್ನು ಮಾಡುವುದು ತನ್ನ ಶಕ್ತಿಯ ಆಧಾರದಲ್ಲಿ, ತನ್ನ ಅದ್ಭುತವಾದಂತಹ ಬಲದ ಆಧಾರದಲ್ಲಿ. ನಿನಗೆ ವಯಸ್ಸಾಗಿದೆಯೋ ವಯಸ್ಸಾಗಿಲ್ವೋ ಅನ್ನೋದಲ್ಲ ಇಲ್ಲಿ ದೇವರು ಯೋಚನೆ ಮಾಡೋದು. ದೇವರು ನೋಡೋದು ತನ್ನ ಶಕ್ತಿ ಇಳಿದು ಬರ್ತಿದ್ದಂಗೆ ವಯಸ್ಸಾಗಿರುವಂತಹ ಸನ್ನಿವೇಶಗಳನ್ನು ಸಹ ಬದಲಾಯಿಸುವುದಕ್ಕೆ ಆತನ ಶಕ್ತಿಗೆ ಸಾಧ್ಯವಿದೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನ ಜೀವಿತದ ಪರಿಸ್ಥಿತಿ ಯಾವುದೇ ರೀತಿಯಲ್ಲಾಗಿರ್ಬೋದು. ಸಾಲದ ಸುಳಿಯಲ್ಲಿ ಸಿಕ್ಕಿರಬಹುದು, ರೋಗದಿಂದ ಬಳಲ್ತಾ ಇರ್ಬೋದು, ಇಕ್ಕಟ್ಟುಗಳಲ್ಲಿ ನೀನು ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇರಬಹುದು. ಯಾವ ರೀತಿ ಇದರಿಂದ ಹೊರಗೆ ಬರೋದು ಸಾಧ್ಯತೆಯೇ ಕಾಣ್ತಾ ಇಲ್ವಲ್ಲ, ಸನ್ನಿವೇಶಗಳೆಲ್ಲವೂ ಸಹ ಪ್ರತಿಕೂಲವಾಗಿದೆಯಲ್ಲ ಎಂಬ ನಿರಾಶೆ ನಿನ್ನನ್ನು ಕಾಡ್ತಾ ಇರ್ಬೋದು. ಆದರೆ ವಾಕ್ಯ ಹೇಳ್ತದೆ, ನಿನ್ನ ಸನ್ನಿವೇಶ ಎಷ್ಟೇ ಪ್ರತಿಕೂಲವಾಗಿದ್ದರೂ ನೀನು ಸನ್ನಿವೇಶವನ್ನು ನೋಡಬೇಡ. ಆ ಸನ್ನಿವೇಶದ ಆಧಾರದಲ್ಲಿ ಅಲ್ಲ ದೇವರು ಅದ್ಭುತ ಮಾಡೋದು. ದೇವರು ಅದ್ಭುತ ಮಾಡೋದು ತನ್ನ ಶಕ್ತಿಯ ಆಧಾರದಲ್ಲಿ. ನಿನ್ನ ಜೀವಿತದ ಪರಿಸ್ಥಿತಿಗಳನ್ನು ಬದಲಾಯಿಸುವುದಕ್ಕೆ ಆತನ ಒಂದು ಮಾತು ಸಾಧ್ಯ. ಈ ಜಕರಿಯ ಹೇಳ್ತಾನೆ, ಸ್ವಾಮಿ, ಇದು ಹೇಗೆ ನಾನು ತಿಳ್ಕೊಳ್ಳಿ? ಇದು ಸಾಧ್ಯನೇ ಇಲ್ವಲ್ಲ, ಇದು ನಡೆಯುವಂತಹ ಸಾಧ್ಯ ಇಲ್ಲ. ಆಗ ದೇವರ ದೂತನ ಹೇಳುವಂಥ ಒಂದು ಮಾತು, ಈ ನನ್ನ ಮಾತು ತಕ್ಕ ಸಮಯದಲ್ಲಿ ನೆರವೇರುವುದು. ನಾನು ಏನು ಹೇಳಿದ್ದೀನೋ ಆ ಮಾತು ತಕ್ಕ ಸಮಯದಲ್ಲಿ ನೆರವೇರ್ತದೆ. ದೇವರು ಆ ಹೇಳಿದಂತಹ ಒಂದು ಮಾತಿಗೆ ಒಂದು ಸಮಯವನ್ನು ಫಿಕ್ಸ್ ಮಾಡಿದ್ದಾನೆ.
ಈ ಹಗಲ ಸಮಯದಲ್ಲಿ ದೇವರ ಮುಂದೆ ನೀನು ಅಪನಂಬಿಕೆಯ ಮಾತನ್ನು ಹೇಳದೆ, ದೇವರೊಂದು ಕಾರ್ಯವನ್ನು ಹೇಳಿದ್ರೆ ನಿನ್ನ ಸನ್ನಿವೇಶವನ್ನು ನೋಡಬೇಡ, ದೇವರ ಶಕ್ತಿಯನ್ನು ನೋಡು, ದೇವರ ಆ ಪವರನ್ನು ನೋಡು. ಆತನು ನಿನಗಾಗಿ ಅದ್ಭುತವನ್ನು ಮಾಡ್ತಾನೆ. ಆತನೊಂದು ಮಾತನ್ನು ಹೇಳಿದ್ರೆ ಅದು ತಕ್ಕ ಸಮಯದಲ್ಲಿ ನೆರವೇರ್ತದೆ, ಅದು ತಕ್ಕ ಸಮಯದಲ್ಲಿ ನಡೆಯುವಂತಹ ಒಂದು ಸಂಗತಿಯಾಗಿದೆ. ಆದ್ದರಿಂದ ಅಪನಂಬಿಕೆಯ ಮಾತನ್ನು ಬಿಟ್ಟು ನಂಬಿಕೆಯಿಂದ ಮುಂದೆ ಸಾಗುವುದಾದರೆ ನಿಮಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ದೇವರಿದ್ದಾನೆ. ಮುಂದಿನ ವಾಕ್ಯಗಳಲ್ಲಿ ನಾವು ನೋಡಬೇಕಾದ್ರೆ ದೇವರು ಅದ್ಭುತವನ್ನು ಮಾಡ್ತಾನೆ. ತಕ್ಕ ಸಮಯದಲ್ಲಿ ದೇವರು ಅವನಿಗೊಬ್ಬ ಮಗನನ್ನು ಕೊಡ್ತಾರೆ. ಅಲ್ಲಿವರೆಗೂ ಅವನು ಈ ನಂಬದೇ ಇದ್ದದರಿಂದ ಮೂಕನಾಗಿ ಮಾತಾಡುವುದಕ್ಕೆ ಸಾಧ್ಯವಿಲ್ಲದ ಹಾಗೆ ಇರಬೇಕಾದಂಥ ಸನ್ನಿವೇಶ ಬಂತು. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಅಪನಂಬಿಕೆಯಿಂದ ನಾವು ನೋಡಬಾರ್ದು, ನಂಬಿಕೆಯಿಂದ ಮುಂದೆ ಸಾಗಬೇಕು. ನಿನ್ನ ಸನ್ನಿವೇಶಗಳನ್ನು ಬದಲಾಯಿಸುವುದಕ್ಕೆ, ಪರಿಸ್ಥಿತಿಗಳನ್ನು ಬದಲಾಯಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನಲ್ಲಿ ಆಶ್ರಯಿಸು, ಆತನ ಮುಖವನ್ನು ನೋಡು, ನಿನಗಾಗಿ ಆತನು ಅದ್ಭುತವನ್ನು ಮಾಡ್ತಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತಾ ಇದ್ದೇವೆ. ತಲೆಬಾಗಿರುವಂತಹ ಪ್ರತಿಯೊಬ್ಬರನ್ನ ಕರ್ತನೆ ನೀನು ಆಶೀರ್ವಸಪ್ಪ. ಅವರ ಪರಿಸ್ಥಿತಿಗಳನ್ನು ಬದಲಾಯಿಸುವುದಕ್ಕೆ, ಸನ್ನಿವೇಶಗಳನ್ನು ಬದಲಾಯಿಸಿ ಆಶೀರ್ವಿಸುವುದಕ್ಕೆ ಶಕ್ತನ ನೀನಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.